ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಬೆಸ್ಟ್ ಇಂಡಿಯನ್ ಕುಕ್ಕಿಂಗ್ ಚಾನಲ್ಗೆ ಆದರದ ಸ್ವಾಗತ. ಬನ್ನಿ, ಇವತ್ತು ಬಿಸಿಬೇಳೆಭಾತನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬಿಸಿಬೇಳೆಭಾತ್ ಮಾಡೋದಕ್ಕೆ ನಾವು ಒಂದು ಕಡಾಯಿ ಇಟ್ಕೊಳ್ಳಿ. ಒಂದು ದೊಡ್ಡದಾದ ಕಡಾಯಿ ಇಟ್ಕೊಂಡು ಅದಕ್ಕೆ ನಾವಿಲ್ಲಿ ಒಂದು 3 ಲೀಟ್ರಷ್ಟು ನೀರನ್ನ ಕಾಯಿಸ್ಕೊಳ್ಳೋಣ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಒಂದು ಲೋಟದಷ್ಟು ಅಕ್ಕಿನ ನೆನೆಯಕ್ಕೆ ಹಾಕ್ಕೊಬೇಕು. ನಾನಿಲ್ಲಿ 1 ಲೋಟದಷ್ಟು ಅಕ್ಕಿನ ನೆನೆಯಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ಬಿಸಿ ಮಾಡೋಕ್ಕೆ ಇಡೋಣ ಗ್ಯಾಸ್ ಸ್ಟವ್ ಮೇಲೆ. ಇದು ಸ್ವಲ್ಪ ಲೆಂತಿಯಾಗಿರ್ತದೆ. ಈಗ ನಿಮಗೆ ಇಷ್ಟವಾದ ತರಕಾರಿನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನಾನಿಲ್ಲಿ ಗೆಡ್ಡೆಕೋಸು, ಬೀಟ್ರೂಟು, ಬೀನ್ಸು, ಕ್ಯಾರೆಟು, ಒಂದು 4 ಟೊಮೊಟೊ, ಸ್ವಲ್ಪ ಗೆಡ್ಡೆಕೋಸು, 2 ಗೆಡ್ಡೆಕೋಸು, ಒಂದು ದೊಡ್ಡ ಸೈಜಿನ ಬೀಟ್ರೂಟು, ಸ್ವಲ್ಪ ಬೀನ್ಸು, 2 ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಳಿ. ಈಗ ಈ ರೀತಿ ಎಲ್ಲವನ್ನು ಸೇರಿಸ್ಕೊಳ್ಳಿ. ಟೊಮೊಟೊ ಎಲ್ಲವನ್ನು. ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ಈ ಬಿಸಿಬೇಳೆಭಾತು ಮಾಡ್ತಾ ಇರೋದು ನಾನಿಲ್ಲಿ. ಈಗ ನಿಮಗೆ ಇಷ್ಟವಾಗಿದ್ದರೆ ಬಟಾಣಿ ಕಾಳನ್ನು ಸೇರಿಸ್ಕೊಬೋದು. ನಾನು ಬಟಾಣಿ ಕಾಳನ್ನ ಯಾವುದೂ ಸೇರಿಸ್ಕೊತಾ ಇಲ್ಲ. ಅದ್ರ ಬದಲು ಕಡಲೆಕಾಯಿ ಬೀಜನ ಒಗ್ಗರಣೆಗೆ ಹಾಕ್ಕೊತೀನಿ. ನೋಡ್ತಾ ಇರಿ ನಾನು ಯಾವ ರೀತಿ ಮಾಡ್ತೀನಂತ. ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ 1 ಲೋಟ ಅಕ್ಕಿಗೆ ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ವಿ ಮೊದಲು ರೈಸ್ ಎಲ್ಲ ಮಾಡೋದಕ್ಕೆ. ನಾನಿಲ್ಲಿ ಬಿಸಿಬೇಳೆಭಾತ್ ತಾನೇ ಮಾಡ್ತಾಯಿರೋದು, ಅದಕ್ಕೆ 2ರಷ್ಟು ಪಟ್ಟಷ್ಟು ಉಪ್ಪನ್ನ ಸೇರಿಸ್ಕೊಬೇಕು. ಇಲ್ಲಿ ವೆಜಿಟೇಬಲ್ಸು, ನೀರು ಎಲ್ಲ ಇರ್ತದಲ್ವಾ, ಬೇಳೆ ಎಲ್ಲ ಹಾಕ್ತೀವಲ್ಲ, ಅದಕ್ಕೆ 2 ಪಟ್ಟಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ. 2-1/4 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ. ಸೇರಿಸಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು, 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಮನೆಯಲ್ಲೇ ಇರುವಂಥ ಸಾಂಬಾರು ಪುಡಿ ಇರ್ತದಲ್ವ ಕೆಂಪು ಕಲರ್ದು, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಈಗ 1 ಲೋಟ ಅಷ್ಟು ಅಕ್ಕಿನ ನಾವಿಲ್ಲಿ ಚೆನ್ನಾಗಿ 1 ಅವರ್ ಮುಂಚೆನೋ ಇಲ್ಲ ಅರ್ಧ ಅವರ್ ಮುಂಚೆನೋ ನೆನೆಯಕ್ಕೆ ಹಾಕ್ಕೊಬೇಕು. ನೆನೆಯಕ್ಕೆ ಹಾಕ್ಕೊಂಡ್ಮೇಲೆ ಒಂದು 3 ಸಲ ವಾಶ್ ಮಾಡಿಕೊಂಡು ಅದನ್ನು ತೊಗೊಂಡಿರಬೇಕು. ಈಗ ಒಂದು ಸ್ವಲ್ಪ ಹಿಂಗನ್ನು ನೆನೆಯಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಗಟ್ಟಿಯಾಗಿರ್ತದಲ್ವ, ಅದನ್ನು ಸ್ವಲ್ಪ ನೆನೆಯಕ್ಕೆ ಹಾಕ್ಕೊಂಬಿಡೋಣ. ಅದು ನಾವು ಒಗ್ಗರಣೆಗೆ ಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ಹಿಂಗನ್ನು ನೆನೆಯಕ್ಕೆ ಹಾಕ್ಕೊಳ್ಳೋಣ. ಈಗ 1 ಲೋಟದಷ್ಟು ಅಕ್ಕಿನ ಚೆನ್ನಾಗಿ 3 ಸಲ ಇಂದ 4 ಸಲ ವಾಶ್ ಮಾಡಿಕೊಂಡು ತೊಗೊಂಡಿದ್ವಲ್ಲ, ಅದನ್ನು ಈ ನೀರಲ್ಲೇ ತರಕಾರಿ ಜೊತೆನೇ ಅದನ್ನು ಸಹ ಬೇಯಕ್ಕೆ ಹಾಕ್ಬಿಡಿ. ಈ ಅಕ್ಕಿ ಬೇಯೋವರೆಗೂ ಆ ತರಕಾರಿನೂ ಸಾಫ್ಟಾಗಿ ಹೋಗುತ್ತೆ. ಜೊತೆಗೆ ಎಲ್ಲವನ್ನು ಹಾಕ್ಕೊಂಬಿಟ್ಟು ನಾವಿಲ್ಲಿ ಬೇಗ ಆಗೋಗುತ್ತೆ ಇದನ್ನು. ನೋಡಿ, ಇವಾಗ ಅಕ್ಕಿ ಬೇಯೋವರೆಗೂ ಈ ತರಕಾರಿನೂ ಸಹ ಚೆನ್ನಾಗಿ ಜೊತೆಗೆ ಬೆಂದೋಗುತ್ತೆ. ನೋಡಿ, ಇವಾಗ ಅಕ್ಕಿ ಸೇರಿಸ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳೋಣ ಇದನ್ನು. ನೋಡಿ, ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕಿದು. ನೋಡಿ, ಒಂದು ಸ್ವಲ್ಪ ಇದನ್ನು ಹುಣಸೆಹಣ್ಣು, ಸ್ವಲ್ಪ ಬೆಲ್ಲನ ಈಗ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನೆನೆಯಕ್ಕೆ ಹಾಕ್ಕೊಳ್ಳೋಣ. ನಾವಿಲ್ಲಿ ನೋಡಿ, ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ. ಅದೇ ಪ್ರಮಾಣಕ್ಕೆ ತಕ್ಕಂಗೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಾಯಿತ್ತು ಅಕ್ಕಿ ಎಲ್ಲ. ಈಗ ಬೇಳೆನ ಕೂಗಿಸ್ಕೊಳ್ಳೋಣ. ಬೇಳೆ ಕೂಗಿಸ್ಕೊಳಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಕುಕ್ಕರ್ಗೆ. ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡ್ರೆ ನಾವಿಲ್ಲಿ 1 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ವಲ್ಲ, ಅದಕ್ಕೆ ಅರ್ಧದಷ್ಟು ನಾವಿಲ್ಲಿ ತೊಗರಿಬೇಳೆನ ಕೂಗಿಸ್ಕೊತಾ ಇದ್ದೀವಿ, ಬಿಸಿಲ್ ಹಾಕಿಸ್ಕೊತಾ ಇದ್ದೀವಿ ಒಂದು 3.
ನಾವಿಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಸೇರಿಸ್ಕೊತೀವೋ 1 ಲೋಟ ತೊಗೊಂಡ್ರೆ 1 ಲೋಟನೇ ಸೇರಿಸ್ಕೊಬೋದು. ನಿಮ್ಮ ಇಷ್ಟ, 1 ಲೋಟ ಆದರೂ ಸೇರಿಸ್ಕೊಬೋದು, ಇಲ್ಲ ಅರ್ಧ ಪ್ರಮಾಣದಲ್ಲಷ್ಟು ತೊಗೊಬೋದು. ನಾನಿಲ್ಲಿ ಅರ್ಧ ಪ್ರಮಾಣದಷ್ಟು ತೊಗರಿಬೇಳೆನ ತೊಗೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೊಂಡು ನಾನಿಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಸೇರಿಸ್ಕೊಂಡ್ರೆ ಬೇಗ ಈ ತೊಗರಿಬೇಳೆ ಎಲ್ಲ ಸಾಫ್ಟಾಗಿ ಹೋಗುತ್ತೆ. ನೋಡಿ, ಅರಿಶಿನ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ. ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಬೇಕಾಗಿತ್ತು ಅಷ್ಟೇ. ನೋಡಿ, ಇಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನಾವಿಲ್ಲಿ 3 ವಿಸಿಲ್ನ ಕೂಗಿಸ್ಕೊಳ್ಳೋಣ. ಇದನ್ನು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು, ಕೆಲವರು ಅಕ್ಕಿ, ತರಕಾರಿ, ಬೇಳೆ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟು 1 ವಿಸಿಲ್ ಕೂಗಿಸ್ಕೊತಾರೆ. ಅದು ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ. ಈ ರೀತಿ ಬೇಳೆನೇ ಸಪ್ರೇಟಾಗಿ, ಅಕ್ಕಿನೇ ಸಪ್ರೇಟಾಗಿ ಮಾಡಿಕೊಂಡ್ರೆ ಬೇಗ ಬಿಸಿಬೇಳೆಭಾತು ತುಂಬ ಟೇಸ್ಟಿಯಾಗಿ ಬರೋದು. ನೋಡಿ, ಇವಾಗ ಕೂಗಿಸ್ಕೊಂಡಿರೋ ಬೇಳೆನ ಈ ರೈಸು ಬೇಯಿಸ್ಕೊತಾ ಇದ್ವಲ್ಲ, ವೆಜಿಟೇಬಲ್ ಎಲ್ಲ ಹಾಕಿ ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ನಾನು ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ 3 ವಿಸಿಲ್ ಬೇಯಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಬೆಂದ್ಬಿಟ್ಟಿದೆ ಅದು. ನೋಡಿ, ಇವಾಗ ಸಾಫ್ಟಾಗಿರೋ ಕೂಗಿಸ್ಕೊಂಡಿರೋ ಬೇಳೆ, ವೆಜಿಟೇಬಲ್ಸ್ ಹಾಕಿ, ತರಕಾರಿ ಎಲ್ಲ ಹಾಕಿ ನಾವಿಲ್ಲಿ ಅಕ್ಕಿ ಜೊತೆ ಬೇಯಿಸ್ಕೊತಾ ಇದ್ವಲ್ಲ, ಅಚ್ಕಾರದ ಪುಡಿ ಎಲ್ಲ ಹಾಕಿ ನೋಡಿ ಈ ರೀತಿ ಬೇಯಿಸ್ಕೊತಾ ಇದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ಅದೆಲ್ಲ ಹೊಂದ್ಕೊಳ್ಳಿ ಅಲ್ಲಿ ತನಕ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡೋಣ. ಬಿಸಿಬೇಳೆಭಾತಿಗೆ ಒಂದು ಒಗ್ಗರಣೆ ಮಾಡೋದಕ್ಕೆ, ಒಂದೊಳ್ಳೆ ಒಗ್ಗರಣೆ ಮಾಡೋದಕ್ಕೆ ನಾವಿಲ್ಲಿ ಒಂದು ಕಡಾಯಿ ಇಟ್ಕೊಳ್ಳಿ. ಚಿಕ್ಕದಾಗಿರೋ ಒಂದು ಕಡಾಯಿ ಇಟ್ಕೊಂಡು ನಾವಿಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ನಾವು ಇಲ್ಲಿ 4 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಈ ರೀತಿ ಎಣ್ಣೆ ಜೊತೆಗೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ, ಎರಡರಲ್ಲಿ ಒಂದಾದರೂ ಸೇರಿಸ್ಕೊಬೇಕು. ನಾನಿಲ್ಲಿ ತುಪ್ಪನೇ ಸೇರಿಸ್ಕೊತಾ ಇದ್ದೀನಿ. 1 ದೊಡ್ಡ ಸ್ಪೂನಷ್ಟು, 2 ದೊಡ್ಡ ಸ್ಪೂನಷ್ಟು ತುಪ್ಪನ, ಎಣ್ಣೆ ಎರಡೂ ಒಟ್ಟಿಗೆ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಈಗ ಇದಕ್ಕೊಂದು ಚಟಪಟ ಅಂತ ಒಗ್ಗರಣೆ ಹಾಕೋಣ ಇದಕ್ಕೆ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಈ ರೀತಿ ಚಟಪಟ ಅಂತ ನೋಡಿ, ಈ ರೀತಿ ಚಟಪಟ ಅಂತ ಸಿಡಿಸ್ಕೊಬೇಕು. ಈ ರೀತಿ ಚಟಪಟ ಅಂತ ಸಿಡಿದಾದ್ಮೇಲೆ ನಾವು ಬೇರೆ ಎಲ್ಲ ಪದಾರ್ಥನ ಸೇರಿಸ್ಕೊಬೇಕು. ನೋಡಿ, ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಧನಿಯಾ ಪುಡಿ, ಕಡಲೆಕಾಯಿ ಬೀಜ, ಒಣಮೆಣಸಿನ್ಕಾಯಿ, ಈ ರೀತಿ ಇಷ್ಟನ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ. ಈ ಬಿಸಿಬೇಳೆಭಾತು ಪೌಡ್ರನ್ನೂ ತೊಗೊಂಡಿದ್ದೀನಿ. ನೋಡಿ, ಇವಾಗ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿತಾ ಇದೆ. ಇದೆಲ್ಲ ಒಗ್ಗರಣೆ ಹಾಕ್ಕೊಬೇಕು ಒಂದೊಂದೇ ಪ್ರೊಸೀಜರಾಗಿ. ಕಡಲೆಕಾಯಿ ಬೀಜನ ಸಾಸಿವೆ ಜೀರಿಗೆ ಆದ ತಕ್ಷಣ, ಸಿಡ್ದಿದ ತಕ್ಷಣ ಕಡಲೆಕಾಯಿ ಬೀಜ ಸೇರಿಸ್ಕೊಳ್ಳಿ. ಈ ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈ ರೀತಿಯಾಗಿ ನಾವಿಲ್ಲಿ ಕಡಲೆಕಾಯಿ ಬೀಜ ಆದಮೇಲೆ ಕರಿಬೇವನ್ನ ಸೇರಿಸ್ಕೊಳ್ಳಿ. ಕರಿಬೇವು ಆದಮೇಲೆ ಸ್ವಲ್ಪ ಬ್ಯಾಡಗಿ ಒಣಮೆಣಸಿನ್ಕಾಯಿನ 4 ಮುರಿದ್ಬಿಟ್ಟು ಹಾಕ್ಕೊಳ್ಳಿ ಈ ರೀತಿ. ಈಗ ಬಿಸಿಬೇಳೆಭಾತು ಪೌಡ್ರ್ ಅಂತ ಹೇಳ್ತಿರಲ್ಲ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ತೊಗರಿಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತ್ಯ, 4 ಸ್ಪೂನಷ್ಟು ಧನಿಯಾ, ಇಷ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಹಾಕಿ ಸ್ವಲ್ಪ ಹುರ್ಕೊಬೇಕು. ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ, ಲವಂಗ, ಸ್ಟಾರ್ ಹೂವು, ಸ್ವಲ್ಪ ಮರಾಠಿ ಹೂವು, ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಇಲ್ಲಿ ಹುರ್ಕೊಂಡು ಅದನ್ನು 1 ಸ್ಪೂನು ಗಸಗಸೆ ಹಾಕಿ ಇಷ್ಟನ್ನು ನಾವು ಬಿಸಿಬೇಳೆಭಾತು ಪೌಡ್ರನ್ನ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದು ಈ ರೀತಿ ಯಾವಾಗಲೂ ಬಿಸಿಬೇಳೆಭಾತು ಮಾಡುವಾಗ ಅದನ್ನು ಪೌಡ್ರನ್ನ ಉದುರಿಸ್ಕೊಳೋದು. ಈಗ ಎಲ್ಲ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಹೇಳಿರೋ ಪ್ರಮಾಣದಲ್ಲೇ ಬಿಸಿಬೇಳೆಭಾತು ಪೌಡ್ರನ್ನ ಸೇರಿಸ್ಕೊಳ್ಳೋಣ. ನೋಡಿ, ಬಿಸಿಬೇಳೆಭಾತು ಪೌಡ್ರನ್ನ 1 ಸ್ಪೂನು ಉದ್ದಿನಕಾಳು, 1 ಸ್ಪೂನು ತೊಗರಿಬೇಳೆ, 1 ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಚಕ್ಕೆ, ಲವಂಗ, 4 ಸ್ಪೂನಷ್ಟು ಧನಿಯಾ, ಸ್ಟಾರ್ ಹೂವು, ಸ್ವಲ್ಪ 2 ಪೀಸು ಸ್ಟಾರ್ ಹೂವು,
ಒಂದು ಸ್ವಲ್ಪ ಮರಾಠಿ ಮೊಗ್ಗಿನ ಹೂವು, ಜಾಪತ್ರೆ ಹೂವು ಥರ ಬರ್ತದದು, ಅದನ್ನು ಸೇರಿಸ್ಕೊಳೋದಷ್ಟೇ. ಅಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸಿಯಲ್ಲಿ ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಈ ರೀತಿ ಬಿಸಿಬೇಳೆಭಾತ್ ಪೌಡ್ರ್ ಮಾಡುವಾಗ ಅದನ್ನು ಸೇರಿಸ್ಕೊಬೋದಾಗುತ್ತೆ ನಾವು. ನೋಡಿ ಇವಾಗ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪೌಡ್ರ್ ಎಷ್ಟು ಹಾಕೊತೀವೋ ಒಂದು 1/4 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ. ಆಗ ಘಮ್ ಅಂತ ವಾಸನೆ ಬರ್ತದೆ. ಕಲ್ಲರು ಸಹ ಡಿಫ್ರೆಂಟಾಗಿ ಕಲ್ಲರ್ ಬರ್ತದೆ, ಕೆಂಪು ಕಲರ್ ಥರ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ನಾವು ಇಲ್ಲಿ ಒಗ್ಗರಣೆಯಲ್ಲಿ ಅಚ್ಕಾರದ ಪುಡಿನ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ಬಿಸಿಬೇಳೆಭಾತ್ ಪೌಡ್ರು ಒಂದು 3 ಸ್ಪೂನಷ್ಟು ಪೌಡ್ರ್ ತೊಗೊಂಡಿದ್ದೀವಿ. ನೋಡಿ ಇವಾಗ ಹುಣಸೆಹಣ್ಣು ಬೆಲ್ಲನ ಎರಡೂ ಒಟ್ಟಿಗೆ ನೆನೆಯೋಕೆ ಹಾಕ್ಕೊಂಡಿದ್ವಿ. ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ಅಕ್ಕಿ ಎಲ್ಲ ಬೇಯ್ತಾ ಇತ್ತಲ್ವ, ತೊಗರಿಬೇಳೆ ಎಲ್ಲ ಹಾಕಿ ನಾವು ಬೇಯಿಸ್ಕೊತಾ ಇದ್ವಲ್ಲ, ಅದರಲ್ಲಿ ಹಾಕೋಣ ಈ ಮಿಶ್ರಣನ, ಒಗ್ಗರಣೆ ಹಾಕ್ಕೊಂಡಿರೋ ಮಿಶ್ರಣನ. ನೋಡಿ ಇವಾಗ ತೊಗರಿಬೇಳೆ, ಅಕ್ಕಿ, ತರಕಾರಿ ಎಲ್ಲ ಒಟ್ಟಿಗೆ ಬೇಯಿಸ್ಕೊತಾ ಇದ್ದೀವಿ. ಇವಾಗ ಇದ್ರ ಜೊತೆಗೆ ನಾವು ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ, ಬಿಸಿಬೇಳೆಭಾತ್ ಪೌಡ್ರು ಎಲ್ಲ ಹಾಕಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡಿದ್ವಿ. ಅದ್ರ ಜೊತೆಗೇ ಇದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಬಿಸಿಯಾದ ಬಿಸಿಬೇಳೆಭಾತು ನೋಡಿ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿತ್ತು. ಈ ರೀತಿ ಹಾಕಿ ಚೆನ್ನಾಗಿ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇವಾಗ ಕರೆಕ್ಟ್ ಪ್ರಮಾಣದಲ್ಲಿ ಹದದಲ್ಲಿದೆ. ನೋಡಿ ನಾನು ಎಲ್ಲೂ ಸೆಂಟ್ರಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದಿಲ್ಲ, ನಾನು ಸೇರಿಸಿರೋ ಪ್ರಮಾಣದಲ್ಲಿ ಅಷ್ಟೇ ನೀವು ನೀರನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿ ಗಟ್ಟಿಯಾಗಿ ಮೀಡಿಯಮಾಗಿ ಬರ್ತದೆ. ನೋಡಿ ಬಿಸಿಬೇಳೆಭಾತು ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಈ ರೀತಿ ಮಾಡಿಕೊಂಡ್ರೆ ಯಾವುದೇ ಅಡುಗೆನೂ ತುಂಬ ಟೇಸ್ಟಿಯಾಗಿ ಬರ್ತದೆ. ಒಲೆ ಮೇಲೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋನು ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.